ಬೋನಟ್ ಎಲ್ಲ ಅದೇ ಸೇಮ್ ನಾನು ಎಂತ ಹೋದ್ರು ಸಹ ಅದನ್ನೇ ರೆಡಿ ಮಾಡಿ ಹಾಕುದು ಇದಕ್ಕೆ. ಬೇರೆ ಹಾಕ್ಲಿಕ್ಕೆ ಹೋಗುದೇ ಇಲ್ಲ. ಅದು ಸಾಟರ್ಡೆ ಅಂತ ಹೇಳಿದ್ರೆ ಬ್ಲಾಕೆ ಸಾಟರ್ಡೆ ಬರು ಸುರಿಗೆ ಹೊಡ್ಕೊಂಡ್ರೆ ಇದು ಅದು ಟಾರ್ ಹಿಂದೆ ಅಲ್ಲೇ ತಿರುಗಿ ಆಗ್ತದೆ, ಅಲ್ಲೇ ತಿರುಗ್ತದೆ. ಅದು ಬಂದ್ರೆ ಬಂತು, ಇಲ್ಲದಿಲ್ಲ. ಬೆಳಿಗ್ಗೆ 9 ಗಂಟೆ 11 ಗಂಟೆ ರಾತ್ರಿ 3 ಟ್ರಿಪ್ ಬರುದಂತೆ. ಅದು 28 ಹಳ್ಳಿ ಹೋಗ್ತದೆ ಅಂತ ಒಂದು ರೌಂಡ್ ಆಗಿ. ಗಣಪತಿ ಚಿತ್ರ ಅವ್ರದ್ದೇ ಹಾಕಿದ್ದು. ಶ್ರೀ ಗಣೇಶ್ ಅಂತೇಳಿ ಹಾಗೆ ಇಟ್ಟಿದ್ವಿ ನಾವು ಇನ್ನೂ ಸಹ. ಒರಿಜಿನಲ್ ಗ್ಲಾಸ್ ಇದು ಅವ್ರದ್ದೇ. ಯಾವ್ದು ದುರ್ಗಮ್ಮ ಬಡ್ಡೆ ಅದ್ ನಾವು ಗ್ಲಾಸ್ ಹಾಕಿದೆ ಅಂತ ಹೇಳಿದ್ರೆ ಇದೊಂದು ಈ ತರ ಗೇರ್ ಬಂದಿದೆ ಸ್ವಲ್ಪ ಟೈಟ್ ಅದರಲ್ಲಿ, ಈ ಕುಟ್ಟಿ ಗೇರ್ ಅಲ್ಲಿ. ಅದು ಎಲ್ಲ ಇದು 7 ಗೇರ್ ಅದು ನೋಡ್ಬೋದು ನೋಡಿ. ಇದು ಒರಿಜಿನಲ್ ಗ್ಲಾಸ್, ಇದು ಇವಾಗ ಗ್ಲಾಸ್. ಏನ್ ಡಿಫ್ರೆನ್ಸ್ ಇದೆ ಗೊತ್ತಾಗ್ತದೆ ನೋಡುವಾಗ. 90 ಹಾಕಂದ್ರ ಉಡುಪಿಗೆ ಎಂಟ್ರಿ ಇಲ್ಲ ಅಂತ ಹೇಳಿ ಸ್ಟೇ ಮಾಡಿಬಿಟ್ಟಿದ್ದಾರೆ. ಅದ್ರ ನಂತರ ಗೌರ್ಮೆಂಟ್ ಕೊಟ್ಟಿದ್ದಾರೆ. ಈ ಲಾರಿ ಲೋಡ್ ಲಾರಿ ತುಂಬಾ ಕಷ್ಟ. ಚೂರು ಹೆಚ್ಚಿಗೆ ಆಕ್ಸೆಲ್ ಕಟ್ ಆಗ್ತದೆ, ಕ್ಲಚ್ ಹೋಗ್ತದೆ, ನೀರು ಏನು ಬರುದಿಲ್ಲ ಒಳಗೆ. ಎಷ್ಟು ಮಳೆ ಬಂದಿದೆ ನೋಡಿ, ಒಂದು ಚೂರು ಸಹ ನೀರು ಬರಲಿಲ್ಲ. ಈ ಪ್ಲಾಟ್ಫಾರ್ಮ್ ಒಂದು ಚೇಂಜ್ ಮಾಡಿದ್ವಿ ಅಷ್ಟೇ, 2 ಪೀಸ್. ಎಷ್ಟನೇ ಮಾಡೆಲ್ ಗಾಡಿ ಸರ್ ಇದು? ಚಿತಾ ಅಂತ ಹೇಳಿ ಲೈಲಲ್ಲಿ ಸೇಮ್ ಹೀಗೆ. ಅದ್ರಲ್ಲಿ ಚಿತಾ ಅಂತ ಹೇಳಿ ಹೀಗೆ ಸೇಮ್ ಅದು ಹೀಗೆ. ಅದು ಯಾಕೆ ಸರ್? ಒಂದು ಫೀಟ್ ಹಿಂದೆ ಹೋದ್ರೆ ಮತ್ತೆ ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಗಾಡಿಯನ್ನ. ಅವ್ರು ಬ್ರೇಕ್ ಹೊಡೆದ್ರು ಎದುರು ಪೊಸಿಷನ್ ಹೇಳೋ ಚಾನ್ಸ್ ಇರ್ತದೆ. ನಾಗರ ಪರ್ಮಿಟ್ ಎಲ್ಲ ಅವ್ರ ಹತ್ರ ಉಂಟು ಈಗ ಅವ್ರ ಹತ್ರ. ಬಸ್ ಮಾತ್ರ ಕೊಟ್ಟಿದ್ದಾರೆ. ಆಗ ಇದು ಒಂದೇ ಬಸ್ ಇದ್ದಿದೆ ಅವ್ರ ಹತ್ರ ಎಲ್ಲ ಕೊಟ್ಟು. ಇದು ನೋಡಿ, ಇದು ನಾಗರಾಜ್ ಶೆಟ್ಟರ್ದೇ. ಇದು ಗಣಪತಿ ಚಿತ್ರ ಅವ್ರದ್ದೇ ಹಾಕಿದ್ದು. ಶ್ರೀ ಗಣೇಶ್ ಅಂತೇಳಿ ಹಾಗೆ ಇಟ್ಟಿದ್ವಿ ನಾವು ಇನ್ನೂ ಸಹ. ಒರಿಜಿನಲ್ ಗ್ಲಾಸ್ ಇದು ಅವ್ರದ್ದೇ. ಯಾವ್ದು ದುರ್ಗಮ್ಮ ಬಡ್ಡೆ ಅದ್ ನಾವು ಗ್ಲಾಸ್ ಹಾಕಿದೆ ಅಂತ ಹೇಳಿದ್ರೆ ಇದೊಂದು ಇದು ಅಂತೆಲ್ಲ ಇಲ್ಲೆಲ್ಲ ಪೆಲ್ಟ್ ಹೋಗಿ ಡಮ್ ಹಾಕ್ತಾರಲ್ಲ ಮುಖ್ಯವಾಗಿ ನೋಡಿ, ನೀವು ಇದು ಹಾಕಿದಲ್ಲ ಮುಂಚಿನ ಗ್ಲಾಸ್ ನೋಡಿ, ಈಗಿನ ಗ್ಲಾಸ್ ನೋಡಿ. ಇದು ಫೈಬರ್. ಇದು ಫೈಬರ್. ಇದು ನೋಡಿ, ಇದು ಗ್ಲಾಸ್ ಹಾಕಿದ್ವಿ ನೋಡಿ ನಾವು. ಇದೊಂದು ಗ್ಲಾಸ್ ಹಾಕಿದೀವಿ, ಇಲ್ಲಿ 2 ಗ್ಲಾಸ್ ಹಾಕಿದ್ವಿ. ಇಷ್ಟು ಬಿಟ್ರೆ ಇದೆಲ್ಲ ಒರಿಜಿನಲ್ ಇಲ್ಲೇ ಇರೋದು ಎಲ್ಲ. ನೋಡ್ಬೋದು ನೋಡಿ, ಇದು ಒರಿಜಿನಲ್ ಗ್ಲಾಸ್, ಇದು ಇವಾಗ ಗ್ಲಾಸ್. ಏನ್ ಡಿಫ್ರೆನ್ಸ್ ಇದೆ ಗೊತ್ತಾಗ್ತದೆ ನೋಡುವಾಗ. ನೋಡುವಾಗ ಗೊತ್ತಾಗ್ತದೆ. ಮತ್ತೆ ಏನ್ ಚೇಂಜ್ ಮಾಡಿದ್ರ ಸರ್? ಇದು ಒಂದು ಪ್ಲಾಟ್ಫಾರ್ಮ್ ಚೇಂಜ್ ಮಾಡಿದ್ವಿ ನಾವು ಅಷ್ಟೇ. ಇದೆಲ್ಲ ನೀರು ಬರ್ತದೆ ಮಳೆಗಾಲಕ್ಕೆ ಅಂತ ಹೇಳಿ. ಈಗ ನೋಡಿ, ನೀರು ಚೂರು ಸಹ ಬರುದಿಲ್ಲ, ಕೂತವರಿಗೆಲ್ಲ ಕಂಫರ್ಟಬಲ್ ಆಗ್ತದೆ. ನೀರು ಏನು ಬರುದಿಲ್ಲ ಒಳಗೆ. ಎಷ್ಟು ಮಳೆ ಬಂದಿದೆ ನೋಡಿ, ಒಂದು ಚೂರು ಸಹ ನೀರು ಬರಲಿಲ್ಲ. ಈ ಪ್ಲಾಟ್ಫಾರ್ಮ್ ಒಂದು ಚೇಂಜ್ ಮಾಡಿದ್ವಿ ಅಷ್ಟೇ, 2 ಪೀಸ್. ಎಷ್ಟನೇ ಮಾಡೆಲ್ ಗಾಡಿ ಸರ್ ಇದು? 2009. ಯಾವ ತರ ಇದೆ ನೋಡಿ ಗಾಡಿ, ತುಂಬಾನೇ ಚೆನ್ನಾಗಿ ಇಟ್ಟಿದ್ದಾರೆ. ಎಲ್ಲ ಒರಿಜಿನಲ್ ಅಲ್ಲಿ. ಇದೆಲ್ಲ ಒರಿಜಿನಲ್ ಅಲ್ಲ? ಎಲ್ಲ ಒರಿಜಿನಲ್ ಇರುದು. ಸೂಪರ್. ಹಾಗಾದ್ರೆ ನಮ್ಮ ದುರ್ಗಾಂಬ ಒಳ್ಳೆ ಬಾಡಿ. ಒಳ್ಳೆ ಬಾಡಿ ತುಂಬಾ ಗಾಡಿ ಸೀಲಿಂಗ್ ಎಲ್ಲ ಅದೇ ಎಲ್ಲ ಒರಿಜಿನಲ್ ಸೀಲಿಂಗ್. ಇದು ಈ ಕ್ವಾಲಿಟಿಗೆ ಬರುದಿಲ್ಲ ಈಗ ಬರುದಿಲ್ಲ ಅಲ್ವಾ? ಇಲ್ಲ, ಇದು ಗಾಡಿ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ನೋಡಿ. ಅದನ್ನೆಲ್ಲ ಚೂರು ಚೇಂಜ್ ಮಾಡಿದ್ವಿ ಅಷ್ಟೇ ಬಿಟ್ರೆ ನಾವು. ಮತ್ತೆಲ್ಲ ಒರಿಜಿನಲ್ ಬೋನಟ್ ಎಲ್ಲ ಅದೇ ಸೇಮ್. ನಾನು ಎಂತ ಹೋದ್ರು ಸಹ ಅದನ್ನೇ ರೆಡಿ ಮಾಡಿ ಹಾಕುದು, ಬೇರೆ ಹಾಕ್ಲಿಕ್ಕೆ ಹೋಗುದೇ ಇಲ್ಲ ಅಲ್ವಾ? ಇರ್ಲಿ ಅಂತ. ಇದ್ರದ್ದು ನಿಮ್ಗೆ ಸ್ಪೇರ್ ಎಲ್ಲ ಸಿಗ್ತದೆ? ಅದೇನ್ ತೊಂದ್ರೆ, ಒಳ್ಳೆ ಉಂಟು, ಅದೇನಿಲ್ಲ. ಇದು ಗೇರ್ ಲಿವರ್ ಹಿಡಿದು ಏನು ಚೇಂಜ್ ಮಾಡ್ಲಿಲ್ಲ. ಇದು ಬೋನಟ್ ಸಹ ಅದೇ ಒರಿಜಿನಾಲಿಟಿಯಲ್ಲೇ ಇರುದು ಎಲ್ಲ. ಇದು ಯಾವ್ದು ಚೇಂಜ್ ಮಾಡ್ಲಿಲ್ಲ. ಸರ್, ನಿಮ್ಮ ಪ್ರಕಾರ ಗಾಡಿ ಎಲ್ಲ ಕಂಫರ್ಟ್ ಹೇಳಿದ್ರೆ ಟಾಟಾವ ಲೈಲ್ಯಾಂಡ್ ಯಾಕೆ? ಅದು ಲೈಲ್ಯಾಂಡ್ ಒಳ್ಳೆ ಗಾಡಿ. ಟಾಟಾಗಿಂತ ಲೈಲ್ಯಾಂಡ್ ನೋಡಿ. ಆದ್ರೆ ಪಿಕಪ್ ಅಲ್ಲಿ ಮೂವ್ಮೆಂಟ್ ಆಗೋದು ಗಾಡಿ ಟಾಟಾ ಹೇಳುವುದರಲ್ಲಿ. ಲೈಲ್ಯಾಂಡ್ ಸ್ವಲ್ಪ ಸ್ಲೋ ಮತ್ತೆ ಹೋಗ್ತದೆ ಗಾಡಿ ಅದು. ಸಿಟಿ ಬಸ್ಸಿಗೆಲ್ಲ ಟಾಟಾ ಬೆಸ್ಟ್ ಅಂದ್ರೆ ಹತ್ರ ಸ್ಟಾಪ್ ಕೂಡ್ಲೆ ಪಿಕಪ್. ಲೈಲ್ಯಾಂಡ್ ಆಗುದಿಲ್ಲ ಪಿಕಪ್ ಆಗುದಿಲ್ಲ. ಲೈಲ್ಯಾಂಡ್ ಅಂತ ಹೇಳಿದ್ರೆ ಸ್ವಲ್ಪ ಲಾಂಗ್ ಬೇಕದು ಅಲ್ವಾ? ಹಾಗಾಗಿ ಇಂಜಿನ್ ಎಲ್ಲ ಪವರ್ಫುಲ್, ಪಂಪ್, ಅದು ಕೆಲಸ ಬರುದಿಲ್ಲ. ಲೈಲ್ಯಾಂಡ್ ಕೆಲಸ ಕಮ್ಮಿ, ಜಾಯಿಂಟ್ ಎಲ್ಲ ದೊಡ್ಡದು. ಟಾಟಾ ಸ್ವಲ್ಪ ಕೆಲಸ ಜಾಸ್ತಿ, ಟಾಟಾ ಸ್ವಲ್ಪ ಮೇಂಟೆನೆನ್ಸ್ ಟಾಟಾ ಜಾಸ್ತಿ. ಲೈಲ್ಯಾಂಡ್ ಚೀಪ್ ಅಲ್ವಾ? ಓಕೆ. ಪವರ್ ಸಹ ಲೈಲ್ಯಾಂಡ್ ಹಾಗಾಗಿ ಲೈಲ್ಯಾಂಡ್ ಗಾಡಿ ಒಳ್ಳೇದು. ಗಾಡಿ ಗ್ರಿಪ್ ಎಲ್ಲ ಲಿವರ್ ಗೇರ್ ಬರ್ತಿದ್ದಲ್ಲ, ಮೈಲೇಜ್ ಗಾಡಿ. BS2 ಗಾಡಿ, ಒಳ್ಳೆ ಮೈಲೇಜ್. ಅದ್ರ ಗೇರ್ ತುಂಬಾ ಸ್ಮೂತ್ ಗಾಡಿ, ಭಾರಿ ಸ್ಮೂತ್ ಗಾಡಿ ಓಡಿಸ್ಲಿಕ್ಕೆ. ಕಲಿಯವರಿಗೆ ಎಲ್ಲ ತುಂಬಾ ಒಳ್ಳೆ ಗಾಡಿ. ತುಂಬಾ ಈ ತರ ಗೇರ್ ಬಂದಿದೆ ಸ್ವಲ್ಪ ಟೈಟ್ ಅದರಲ್ಲಿ.
ಈ ಕುಟ್ಟಿ ಕುಟ್ಟಿ ಗೇರ್ ಅಲ್ಲಿ ಅದು ಎಲ್ಲ ಇದು 7 ಗೇರ್ ಅದು. ಓಕೆ, ಅದು 6 ಗೇರ್. ಹೌದೌದು, ಅದು ಒಳ್ಳೆ ಗಾಡಿ. ಇದು 7 ಗೇರ್ ಅಲ್ಲ? 7 ಗೇರ್. ಇದು ಈಚಿಂದ ಹಾಗೆಲ್ಲ ತುಂಬಾ ಇದಾಗ್ತದೆ ಡ್ರೈವರ್. ಓಕೆ ಓಕೆ. ನಿಮ್ಮ ಪ್ರಕಾರ ಈ ಒಂದು ಬಸ್ಸಿಗೆ ಫಸ್ಟ್ ಗೆ ಅವರು ಚಾಸಿ ತಕೊಂಡಲ್ಲ, ಯಾರು ಹೇಳಿದ್ರು ಅವ್ರ ಹೆಸರು? ನಾಗರಾಜ್ ಶೆಟ್ರು. ನಾಗರಾಜ್ ಶೆಟ್ರು ಎಷ್ಟು ಕೊಟ್ಟಿರ್ಬೋದು ಈ ಚಾಸಿಗೆ? ಆಗ ಅವರಿಗೆ 2009ರಲ್ಲಿ ಅವರಿಗೆ ಒಂದು ಅಂದಾಜಿ ಎಸ್ಟಿಮೇಟ್ ಒಂದು 14-15 ಲಕ್ಷ ಗಾಡಿ ಬಂದಿದೆ. ಗಾಡಿ ಅಂದ್ರೆ ಬಾಡಿಯ ರೆಡಿಯಾಗಿ ಅಥವಾ ಚೆಸ್ ಎಲ್ಲ ಬಾಡಿ ಎಲ್ಲ ರೆಡಿಯಾಗಿ? ಹೌದಾ? ಆಗ ಅಷ್ಟೇ 14 ಲಕ್ಷಕ್ಕೆ. 14-15 ಲಕ್ಷ ಒಳಗೆ ಅಲ್ಲ. ಇದು ದುರ್ಗಾಂಬದಲ್ಲಿ ಆಗಿದಲ್ಲ? ದುರ್ಗಾಂಬದಲ್ಲಿ ಬಾಡಿ ಅಲ್ಲಿ ಹೊಸ್ತೆಲ್ಲ ಮಾಡ್ತಾರೆ, ಈಗ ಮಾಡ್ತಾರೆ? ಈಗ ಗೊತ್ತಿಲ್ಲ ನಂಗೆ, ಆಗ ಮಾಡ್ತಿದ್ರು. ತುಂಬಾ ಗಾಡಿ ಇತ್ತು ಆಗ ದುರ್ಗಾಂಬ. ಎಲ್ಲಿ ಸರ್ ಅದು ಕೊಲ್ಯ? ಅದು ಮಂಗಳೂರಿಂದ ಇದಕ್ಕೆ ಹೋಗುವಾಗ ಕೇರಳ ಹೋಗೋ ರೋಡ್ ಅಲ್ಲಿ. ಓಕೆ ಓಕೆ. ಲೆಫ್ಟ್ ಸೈಡ್ ಗೆ ಹೋಗ್ಲಿಲ್ಲ, ನಂಗೆ ಗೊತ್ತಿಲ್ಲ. ದುರ್ಗಾಂಬ ನಾನು ಕೇಳಿದ್ದೇನೆ ಹೆಸರು ಮಾತ್ರ ಕೇಳಿ. ಹಾಗೆ ಒರಿಜಿನಲ್ ಒರಿಜಿನಲ್ ಎಲ್ಲ ಇದೆ ಗಾಡಿ, ಸೂಪರ್ ಇದೆ ಅಲ್ವಾ? ಓಕೆ. ಅವ್ರ ಹತ್ರ ಅವಾಗ ಎಷ್ಟು ಪರ್ಮಿಟ್ ಇತ್ತು ಸರ್? ನಾಗರಾಜ್ ಪರ್ಮಿಟ್ ಎಲ್ಲ ಅವ್ರ ಹತ್ರ ಉಂಟು. ಈಗ ಅವ್ರ ಹತ್ರ ಬಸ್ ಮಾತ್ರ ಕೊಟ್ಟಿದ್ದಾರೆ. ಆಗ ಇದು ಒಂದೇ ಬಸ್ ಇದ್ದಿದೆ ಅವ್ರ ಹತ್ರ, ಎಲ್ಲ ಕೊಟ್ಟು. ಓಕೆ. ಎಲ್ಲ AKMS ನವರಿಗೆ ಕೊಟ್ಟಿದ್ರು ಅವರು ಆಗ. ಎಲ್ಲ AKMS ನವರು ಮತ್ತೆ ಬೇರೆ ಎಲ್ಲ ಕೊಟ್ಟಿದ್ರು. ಓಕೆ. ಎಲ್ಲ ಅವ್ರಿಗೆ ಕೊಟ್ಟಿದ್ರು. ಇದು ಒಂದು ಬಸ್ ಮಾತ್ರ ಇತ್ತು ಮನೆಯಲ್ಲಿ, ಟಾಟಾ ಗಾಡಿ ಅಂತ ಹೇಳಿ. ಓಕೆ. ಇದು ಓಕೆ. ಇವಾಗ ಪರ್ಮಿಟ್ ಮಾಡ್ಬೇಕಂತ ಹೇಳಿದ್ರೆ ಮುಂಚೆ ಸಾಧಾರಣ ಎಷ್ಟಿತ್ತು, ಇವಾಗ ಎಷ್ಟಿದೆ? ಈಗ ಪರ್ಮಿಟ್ ಕೊಡುದಿಲ್ಲ. ಓಕೆ, ಇವಾಗ ಕೊಡುದಿಲ್ಲ. ಮುಂಚೆ 2,500,000 ಕಟ್ಟಿದ್ರೆ ಆಯ್ತು. ಅವರು 2,500 ಕಟ್ಟಿ ಮತ್ತೆ ಮೀಟಿಂಗ್ ಒಂದು ಸ್ವಲ್ಪ ಖರ್ಚು ಮಾಡಿದ್ರೆ 10,000ದಲ್ಲಿ ಒಳ್ಳೆ ಪರ್ಮಿಟ್ ಆಗ್ತಿತ್ತು ಆಗ ಅಲ್ವಾ ಮೊದಲು. ಇವಾಗ ಯಾಕೆ ಕೊಡುದಿಲ್ಲ ಸರ್? ಅಂದ್ರೆ ಈಗ ಗಾಡಿ ಜಾಸ್ತಿ ಆಗಿದೆ, ಗಾಡಿ ಸಂಖ್ಯೆಯಲ್ಲಿ ಇಲ್ಲ ಟ್ರಾಫಿಕ್ ಸಮಸ್ಯೆ ಆಗ್ತದೆ. ಅದಕ್ಕೆ ಇದು ಉಂಟು ಈಗ ಎಂತ 94 ನಂತರ ಉಡುಪಿಗೆ ಎಂಟ್ರಿ ಇಲ್ಲ ಅಂತ ಹೇಳಿ ಸ್ಟೇ ಮಾಡಿಬಿಟ್ಟಿದ್ದಾರೆ. ಅದರ ನಂತರ ಗವರ್ಮೆಂಟ್ ಕೊಟ್ಟಿದ್ದಾರೆ. ಗವರ್ಮೆಂಟ್ಗೆಲ್ಲ ಕೊಟ್ಟಿದ್ದಾರೆ. ಅದರ ನಂತರ ಇದಕ್ಕೆ ಕೊಡ್ಲಿಲ್ಲ, ಪ್ರೈವೇಟ್ ಕೊಡ್ಲಿಲ್ಲ. ಓಕೆ ಸರ್. ಇದು ಟಾಟಾದ್ದು ಈ ವೀಲ್ ಇಲ್ಲೇ ಬರುದಾ? ಹೀಗೆ ಹೀಗೆ ಬರುತ್ತೆ ಅಲ್ಲ? ಲೈಲ್ಯಾಂಡ್ ಗೆ ಸ್ವಲ್ಪ ಹಿಂದೆ ಕೊಟ್ಟಿದ್ದಾರೆ ಸ್ವಲ್ಪ. ಅದು ವೇಕಿಂಗ್. ಚಿತಾ ಅಂತ ಹೇಳಿ ಲೈಲ್ಯಾಂಡ್ ಸೇಮ್ ಹೀಗೆ. ಅದ್ರಲ್ಲಿ ಚಿತಾ ಅಂತ ಹೇಳಿ ಹೀಗೆ ಸೇಮ್. ಅದು ಹೀಗೆ. ಅದು ಯಾಕೆ ಸರ್? ಅದು ಯಾಕೆ ಆ ತರ ಕೊಡುದು? ಅದು ಯಾಕೆಂತ ನಂಗೆ ಗೊತ್ತಿಲ್ಲ. ಇದ್ರಲ್ಲಿ ಏನಾದ್ರು ನಿಮ್ಗೆ ಕಂಫರ್ಟ್ ಉಂಟಾ? ಅಂದ್ರೆ ಇದು ವೀಲ್ ಮೇಲೆ ಕೂರುದಲ್ಲ, ಜಂಪ್ ಏನಾದ್ರು? ಇಲ್ಲ ಏನಾಗುದು ಆತರ ಏನಿಲ್ಲ. ಮತ್ತೆ ಇದು ಇಷ್ಟೆಲ್ಲ ಕಟ್ ಆಗ್ತದೆ ಗೊತ್ತಾ? ಅದಕ್ಕೆ ಸ್ವಲ್ಪ ಕಟ್ಟಿಂಗ್ ಲೇಟ್. ಹೌದು. ಮತ್ತೆ ಶೇಪ್ ಸ್ವಲ್ಪ ಉದ್ದ ಇರ್ತದೆ. ಶೇಪ್ ಉದ್ದ ಇರ್ತದೆ. ಅದು ಎಷ್ಟು ಕಟ್ ಮಾಡ್ಬೇಕು ಡ್ರೈವರ್ಗೆ ಅಂದಾಜು ಬೇಕು. ಒಂದು ರೋಡ್ ಅಲ್ಲಿ ಅದು ವೀಲ್ ಹಿಂದೆ ಇರ್ತದಲ್ಲ, ಹೇಗೆ ಇದು ಮಾಡ್ಕೊಳ್ಬೇಕಂತ ಹೇಳಿ ಅದು ಇರ್ತದೆ ಅಲ್ವಾ? ಸುರಿಗೆ ಹೊಡ್ಕೊಂಡ್ರೆ ಇದು ಅದು ಟಾರ್ ಹಿಂದೆ ಇರ್ತದೆ, ಅಲ್ಲೇ ತಿರುಗಿ ಆಗ್ತದೆ. ಅಲ್ಲೇ ತಿರುಗ್ತದೆ. ಹೋಗಿ ಟರ್ನ್ ಮಾಡ್ಬೇಕು. ಅದು ಸ್ವಲ್ಪ ಹಿಂದೆ ಇರುವಾಗನೆ ಇದು ಮಾಡ್ಬೇಕಾಗ್ತದೆ. ಹಾಗಾಗಿ ಜಡ್ಜ್ಮೆಂಟ್ ಡ್ರೈವಿಂಗ್ ಅಲ್ಲಿ ಹೇಳಿದ್ರೆ ಜಡ್ಜ್ಮೆಂಟ್ ಬೇಕು. ಜಡ್ಜ್ಮೆಂಟ್ ಇದ್ದವ ಎಲ್ಲಿ ಸಹ ಹೋಗ್ತಾರೆ ಅಲ್ವಾ? ಓಕೆ. ಇವಾಗ ನಾನು ಟ್ರಾಫಿಕ್ ನ ಬಗ್ಗೆ ಹೇಳ್ತೇನೆ. ಇಲ್ಲೆಲ್ಲ ಟ್ರಾಫಿಕ್ ಎಲ್ಲ ಹಾಕಿದ್ದಾರೆ. ನಿಮ್ಗೆ ಟೈಮಿಂಗ್ಸ್ ಅಲ್ಲಿ ಏನಾದ್ರು ಕಿರಿಕಿರಿ ಆಗ್ತದ? ತುಂಬಾ ಸಿಗ್ನಲ್ ತುಂಬಾ. ಅದು ಸಾಟರ್ಡೆ ಅಂತ ಹೇಳಿದ್ರೆ ಬ್ಲಾಕ್. ಸಾಟರ್ಡೆ ಬರುವಾಗೆಲ್ಲ ಟೈಮಿಂಗ್ ಇಲ್ಲ, ಹೋಗೋಗ ತಲೆ ಬಿಸಿ ಇಲ್ಲ, ಹೋಗ್ತು ಬ್ಲಾಕ್ ಅಲ್ಲಿ. 2 ಸಲ ಸಿಗ್ತದೆ, 4 ಸಲ ಸಿಗ್ತದೆ ಆಚೆಂದ ಬರುವಾಗ. ಓಕೆ. ಅದೇನಂತಂದ್ರ ಇವರು ಮಠಕ್ಕೆ ಹೋಗೋರಿಗೆ ಉಂಟಲ್ಲ, ಒಂದು ಬೇರೆ ಪ್ರತ್ಯೇಕ ಮಾಡ್ಬೇಕು. ಅವ್ರಿಗೆ ಹೋಗ್ಬೇಕು, ಅವ್ರು ಬಂದ್ರೆ ಇಲ್ಬಾರ್ದಲ್ಲಿ. ಅದು ಮಾಡ್ಲಿಲ್ಲ. ಅವ್ರು ಸಲ ಇಲ್ಲೋದು, ಇವ್ರು ಸಲ ಇಲ್ಲೋದು, ಬ್ಲಾಕ್ ಆಗೋದು. ಹಾಗಾಗಿ ಜಾಸ್ತಿ ಆಗಿ ಸರ್ ಮಣಿಪಾಲದಲ್ಲಿ ಅಪ್ಪಲ್ಲಿ ನಿಮ್ಗೆ ಸಿಗ್ನಲ್ ಕೊಟ್ಟಿದ್ದಾರೆ, ಅದರಿಂದ ನಿಮ್ಗೆ ತೊಂದ್ರೆ ತೊಂದ್ರೆ. ನಮಗೆ ಬಿಡಿ, ಬಸ್ ಹೇಳ್ತಾ ಹೋಗ್ತದೆ ಅಷ್ಟೇನು ಲೋಡ್ ಇರುದಿಲ್ಲ. ಈ ಲಾರಿ ಲಾರಿ ತುಂಬಾ ಕಷ್ಟ. ಚೂರು ಹೆಚ್ಚಿಗೆ ಆಕ್ಸೆಲ್ ಕಟ್ ಆಗ್ತದೆ, ಕ್ಲಚ್ ಹೋಗ್ತದೆ, ತುಂಬಾ ಸಮಸ್ಯೆ ಅವರಿಗೆ. ಓಕೆ. ಹಾಗಾಗಿ ಅಪ್ಪಲ್ಲಿ ಇಡಬಾರ್ದಲ್ವಾ? ಇಡಬಾರ್ದಿತ್ತು. ಅದೊಂದು ಸ್ವಲ್ಪ ಇದಾಯ್ತು. ಈ ಲೋಡ್ ಗಾಡಿ ನೀವು ಹೇಳಿದಾಗೆ ಲೋಡ್ ಗಾಡಿ ಎಲ್ಲ ಬಂದ್ರೆ ಮತ್ತೆ ಒಂದು ಕೆಲವರು ಏನ್ ಮಾಡ್ತಾರೆ, ಈ ಕ್ಲಚ್ ಮೇಲೆ ಬ್ರೇಕ್ ಮೇಲೆ ಕಾಲಿಟ್ಟು ಸುಮ್ನೆ ಕೂರ್ತಾರೆ. ಕೆಲವರಿಗೆ ನೆನ್ಪಿಡು ಬ್ಯಾಕಮ್ ಡೌನ್ ಆಗಿ ಹೋಗ್ತದೆ, ಹೇಳಲಿಕ್ಕೆ ಆಗುದಿಲ್ಲ. ನೀವು ಕ್ಲಚ್ ಅಲ್ಲೇ ಇದು ಮಾಡಿದ್ರೆ ಕ್ಲಚ್ ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಲೋಡ್ ಬೀಳ್ತದೆ. ಕರೆಕ್ಟ್. ಹಾಗಾಗಿ ಈ ಮಣಿಪಾಲದಲ್ಲಿ ಈ ಘನ ವಾಹನ ಸ್ವಲ್ಪ ಹೆವಿ ಗಾಡಿಯ ಹಿಂದೆ ನಿಲ್ಬಾರ್ದು, ಡಿಸ್ಟೆನ್ಸ್ ಅಲ್ಲಿ ಇರ್ಬೇಕು. ಯಾವಾಗ ಏನಾಗುತ್ತೆ ಹೇಳಿಕ್ಕೆ ಅವ್ರು ಎಳಿಸುವಾಗ ಹಿಂದೆ ಬರ್ತದೆ ಗಾಡಿ. ಒಂದು ಫೀಟ್ ಹಿಂದೆ ಹೋದ್ರೆ ಮತ್ತೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಗಾಡಿಯನ್ನ. ಅವ್ರು ಬ್ರೇಕ್ ಹೊಡೆದ್ರು ಎದುರು ಪೊಸಿಷನ್ ಹೇಳೋ ಚಾನ್ಸ್ ಇರ್ತದೆ, ಲೋಡ್ ಇರ್ತಲ್ಲ ಹಿಂದೆ. ಓಕೆ ಅಲ್ವಾ? ಇದೊಂದು ಜಾಗೃತೆ ನಮ್ಮ ಮಣಿಪಾಲದಲ್ಲಿ, ಭಾರಿ ಜಾಗೃತೆ. ಹಾಗೆ ಕೊಡ್ಲೇಬಾರ್ದಿತ್ತು ಅದು ಅಲ್ವಾ ಸಿಗ್ನಲ್. ಅದನ್ನು ಸಾರ್ವಜನಿಕ ಈಗ ಕಾರಲ್ಲಿ ಹೋಗೋರು ದೊಡ್ಡ ದೊಡ್ಡ ಜನಗಳು ಅದ್ರ ಬಗ್ಗೆ ಮಾತಾಡುದಿಲ್ಲ, ಅವ್ರಿಗೆ ಅದು ಅಗತ್ಯ ಇಲ್ಲ. ಈ ಲಾರಿಯವರು ಇವರನ್ನೆಲ್ಲ ಇದಕ್ಕೆ ತಗೊಳುದಿಲ್ಲ ನಿಜವಾಗಿ. ಅದು ಯಾವ್ಯಾವ್ದು ಬೇಡ ಇತ್ತು, ಲಾರಿಯವರಿಗೆ ತುಂಬಾ ಕಷ್ಟ.
ಲೋಡ್ ಲಾರಿ ಅವರಿಗೆ ತುಂಬಾ ಕಷ್ಟ ಇದೆ. ತುಂಬಾ ಕಷ್ಟ. ಇಲ್ಲ ಇಲ್ಲಾಂದ್ರೆ ಅವರಿಗೆ ಲೆಫ್ಟ್ ಅಲ್ಲಿ ಒಂದು ಕೊಟ್ಟು ಬಿಡ್ಬೇಕು ಲಾರಿ ಅವರಿಗೆ, ಆಂಬುಲೆನ್ಸ್ ತರಾನೇ ಲೋಡ್ ಗಾಡಿ ಅವರಿಗೆ ಒಂದು ಸೈಡ್ ಕೊಟ್ಟು ಹೋಗ್ತಾ ಇರ್ಲಿ ಅಂತ, ಸ್ಟಾಪ್ ಮಾಡಬೇಡಿ ಅಂತ. ಅದೊಂದು ಬಗ್ಗೆ ಒಂದು ವಿಚಾರ. ಬರುವವರಿಗೆ ಬೇಕಾದ್ರೆ ಹಾಕ್ಲಿ, ಮೇಲೆ ಹೋಗುವಾಗ ಲೋಡ್ ಲಾರಿ ಅವರಿಗೆ ಒಂದು ಆಂಬುಲೆನ್ಸ್ ತರ ಒಂದು ಸೈಡ್ ಮಾಡಿ ಕೊಡ್ಬೇಕು, ಹೋಗ್ತಾ ಇರ್ಬೇಕು. ನೀವೆಲ್ಲ ರೈಟ್ ಅಲ್ಲಿ ಇಲ್ಲಪ್ಪ ಕಾರ್ನವರು, ಲೆಫ್ಟ್ ಅಲ್ಲಿ ಹೋಗ್ಬೇಡಿ ಅಂತ ಹೇಳಿ ಒಂದು ಮನವರಿಕೆ ಮಾಡಿ ಅದು ಲಾರಿ ಅವರಿಗೆ ಒಂದು ಲೆಫ್ಟ್ ಅಲ್ಲಿ ಒಂಥರ ಹೋಗೋ ರೀತಿ ಮಾಡಿ ಕೊಡ್ಬೇಕು. ಮೇಲೆ ಹೋಗ್ಲಿ ಇಲ್ಲಿ ಬೇಕಾದ್ರೆ ಅವ್ರು. ಹೌದು, ತೊಂದ್ರೆ ಇಲ್ಲ, ಸ್ವಲ್ಪ ಮೇಲೆ ಹೋಗಿ. ಹೌದೌದು. ಮತ್ತೆ ಈ ಡಿ ಕ್ಲಚ್ ಎಲ್ಲ ನಿಲ್ಲುದಿಲ್ಲ ಹೆವಿ ಗಾಡಿಯಲ್ಲಿ, ಈ ಕಾರಲ್ಲೆಲ್ಲ ನಿಲ್ತದೆ. ಈ ಲಾರಿ ಬಸ್ ಎಲ್ಲ ಅದು 10 ಟನ್ ಎಲ್ಲ ಬರುತ್ತೆ, ಕೆಲವು ಅಕ್ಕಿ ಅದೆಲ್ಲ ತಗೊಂಡ್ ಬರ್ತದೆ, ಅಲ್ಲಿ ತುಂಬಾ ಹೋಗ್ತಾ ಇರ್ತಾರೆ ಅಕ್ಕಿ ಲಾರಿ. ಹೌದೌದು, ಸಿಮೆಂಟ್ ಲಾರಿ ಎಲ್ಲ ಹೋಗ್ತಾ ಇರ್ತದೆ. ಹೌದು. ಮೊನ್ನೆ ಒಂದು ಹೇಳಿದೆ, ಒಂದು ರಾಡ್ ಗಾಡಿ ತುಂಬಾ ಹೇಗೆ ಹೋಗಿದೆ ಅಂತ ನಂಗೆ ಆಶ್ಚರ್ಯ ಆಯ್ತು. ನಾನು ಡ್ರೈವರ್ ಹೇಳಿದೆ ಅದು ಹೇಗೆ ಹೋದ್ರು ಮಾರ ಅಂತ ಹೇಳಿ. ಈ ಆ ಪರ್ಕಳ ಅಪ್ಪಲ್ಲಿ ನೋಡಿ ಮೇಲೆ ತುಂಬಾ ಗಾಡಿ ನಿಲ್ತದೆ. ಅವ್ರಿಗೆ ಏನು ಗೊತ್ತಾ, ಇಲ್ಲಿ ಈಶ್ವರನಗರ ಕೆಳಗೆ ಹೋಗಿ ಸರಳ ಬಿಟ್ಟಾಗಿ ಬರ್ಲಿಕ್ಕೆ ಓಡಬೇಕು ಅವ್ರಿಗೆ. ಅವ್ರಿಗೆ ಮುನ್ನೆ ಯಾರು ತಿಳಿಸೋರು ಬೇಕಲ್ಲಿ, ಅಲ್ಲೊಂದು ಗೇಟ್ ಇಟ್ಟು ಯಾರು ಹೇಳೋರು ಯಾರಾದ್ರೂ ಬೇಕಲ್ಲಿ. ಅಲ್ಲಿ ಹೋಗಿ ನಿಲ್ಲುದೇ ಲಾರಿ, ಯಾವ್ದೇ ಲಾರಿ ಬರ್ಲಿ ಲೋಡ್ ಗಾಡಿ ನಿಲ್ಲುದೆ. ಬೇಡ ಅಣ್ಣ ಈಚೆಂದ ಹೋಗಿ, ನೀವು ಈಚೆಂದ ಹೋಗಿ ಅವ್ರಿಗೆ ಬರ್ಬೋದು, ಬರುವಾಗ ಆಗ್ಲಿಕ್ಕಿಲ್ಲ. ಇಲ್ಲಿ ಈಶ್ವರನಗರ ಹೀಗೆ ಉಂಟಲ್ಲಿ, ಆಗುದಿಲ್ಲ, ಹೋಗುವಾಗ ಹೋಗ್ಬೋದು ಆರಾಮಲ್ಲಿ. ಹಾಗೆ ಒಂದು ವ್ಯವಸ್ಥೆ ಮಾಡಿ ಕೊಡ್ಬೇಕು ಹಾಗೆ. ಓಕೆ ಸರ್, ಮತ್ತೆ ಹೇಳಿ ಸರ್, ನಿಮ್ಮ ಡ್ರೈವಿಂಗ್ ಲೈಫ್ ಯಾವ ತರ ನಡೀತಾ ಇದೆ? ಖುಷಿಯಲ್ಲಿ ಇದ್ದೀರಾ ಹೇಗೆ? ತೊಂದಲ್ಲ, ಖುಷಿಯಲ್ಲಿ ಇದ್ದೇವೆ ನಾವು. ತೊಂದಲ್ಲ, ಖುಷಿಯಲ್ಲಿ ಇದ್ದೇವೆ. ನಾವೇಂದ ಇದು ಜನಗಳ ಸೇವೆ, ಇದರಲ್ಲಿ ನಾವು ಮಾಡಿದ್ದೇನಿಲ್ಲ, ದಿನ ಹೋಗ್ತದೆ ಅಷ್ಟೇ, ಒಳ್ಳೆ ಅಷ್ಟೇ, ಅದೇ ಚಂದ. ಖುಷಿಯಲ್ಲಿದ್ದೇವೆ ಅಷ್ಟೇ. ನಾವೇನು ಆಸ್ತಿ ಏನು ಮಾಡ್ಲಿಲ್ಲ ಬಸ್ಸಲ್ಲಿ ಬಂದು. ದಿನ ಹೋಗ್ತದೆ ಒಳ್ಳೆ ಅಷ್ಟೇ. ಇದು ಜನಗಳ ಸೇವೆ ಅಷ್ಟೇ, ಒಂದು ಜನಗಳ ಸೇವೆ, ಜನಾರ್ದನ ಸೇವೆ ಅಂತ ಇದ್ದೇವೆ ನಾವು, ಮಾಡ್ತಿದ್ದೀವಿ ಅಷ್ಟೇ. ನೆಕ್ಸ್ಟ್ ಏನಾದ್ರು ಪ್ಲಾನ್ ಇದೆಯಾ ಸರ್? ಬೇರೆ ಯಾವ್ದಾದ್ರು ಗಾಡಿ ಹಾಕುದು ಹೇಗೆ? ಗಾಡಿ ಹಾಕ್ಬೇಕು ಸ್ವಲ್ಪ ನೋಡಿ. ಹೇಗೆ ಈ ಇವ್ರದ್ದು KSRTC ಎಂತ ಆಗ್ತದೆ ಹೇಳಲಿಕ್ಕೆ ಆಗುದಿಲ್ಲ. ನಮ್ಮ ರೂಟಿಗೆ KSRTC ಬೇಕಂತ ಹೇಳ್ತಾರೆ ಕೆಲವರು, ತುಂಬಾ ಜನ ಹೇಳುದಿಲ್ಲ, ಬಸ್ಸಲ್ಲಿ ಬರೋರು ಹೇಳುದಿಲ್ಲ, ಹೀಗೆ ಬೇರೆ ಮನೆ ಕೂತವ್ರು ಬೇಕು ಅಂತ ಹೇಳುದು. ಈಗ ಒಂದು ಚನ್ನರಾಯಪಟ್ಟಣ ಉಂಟಲ್ಲ, ಅಲ್ಲಿ ಉದಯಪುರ ಅಂತ ಹೇಳಿ ಪ್ರೈವೇಟ್ ಗಾಡಿಗಳು ಇದ್ವಂತೆ. ಅಲ್ಲಿಗೆ 8 ಗವರ್ಮೆಂಟ್ ಆಗಿದೆ, ಪ್ರೈವೇಟ್ ಗಾಡಿ ಎಲ್ಲ ಕ್ಯಾನ್ಸಲ್ ಆಯ್ತು, ಉದಯಪುರ ಅಂತ ಹೇಳಿ. ಈಗ ಒಂದೇ KSRTC, 8 KSRTC ಅಲ್ಲಿ ಒಂದೇ KSRTC ಓಡುತ್ತಂತೆ. ಅದು ಬಂದ್ರೆ ಬಂತು, ಇಲ್ಲದಿಲ್ಲ. ಬೆಳಿಗ್ಗೆ 9 ಗಂಟೆ 11 ಗಂಟೆ ರಾತ್ರಿ 3 ಟ್ರಿಪ್ ಬರುದಂತೆ. ಅದು 28 ಹಳ್ಳಿ ಹೋಗ್ತಾ ಇದೆ ಒಂದು ರೌಂಡ್ ಆಗಿ. 28 ಹಳ್ಳಿಗೆ ಈಗ ಇಲ್ಲ ಬಸ್ ಇಲ್ಲ, ಅವರೆಲ್ಲ ರಿಕ್ಷಾದಲ್ಲೇ ಹೋಗುದಂತೆ ಜನಗಳೀಗ. ಅದೇ ಆತರ ಎಲ್ಲ. ಇಲ್ಲಿ ಈಗ ನಮ್ದು ಒಂದು KSRTC ಬಿದ್ರೆ ನಮ್ಮ ರೂಟಿಗೆ ನಮ್ಮ ಬಸ್ ಎಲ್ಲ ಇಲ್ಲುದೆ, ರನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ದು ಈಗ ಮಧ್ಯಾಹ್ನ ಬಸ್ ಇದೆಲ್ಲ ಒಂದ್ಸಲ ವಿಡಿಯೋ ಮಾಡ್ಬೇಕು ಎಲ್ಲರೂ ಬಂದು. ಎಲ್ಲ ನಾವೆಲ್ಲ ಎಲ್ಲರೂ ಖಾಲಿಯೇ ಹೋಗುದು ಮಧ್ಯಾಹ್ನ, 5 ಸೀಟು 10 ಸೀಟು. ಅದು ಎಷ್ಟು 18-20 ಕಿಲೋಮೀಟರ್ ಅಲ್ಲ, ನಮ್ಗೆ ಜನ ಆಗ್ತದೆ. ಹಿರಡಕದಿಂದ ಈಚೆ ಬರುವ ಮಾತ್ರ, ಈಚೆಯವರು ಯಾರು ರಿಕ್ಷಾದಲ್ಲಿ ಹೋಗುದಿಲ್ಲ, ಬಸ್ಸಲ್ಲಿ ಹೋಗ್ತಾರೆ. ಇಷ್ಟು KSRTC ಬಸ್ ಇದ್ರು ಸಹ ನಮ್ಮದ್ರಲ್ಲಿ 10 ರೂಪಾಯಿ. ಅವ್ರು ಹೇಳಿ ಇದಂತ ಹೇಳಿಲ್ಲ, ದಿನ ಬರ್ತಾರೆ ಅಂತ ಹೇಳಿ ಅಷ್ಟೇ, ಗೊತ್ತಂದಲ್ಲ. ನಾವ್ ಅದಕ್ಕೆ ಬೇಡ, ನಮ್ಗೀಗ 5 ಗಂಟೆಗೆ ಯಾರೇ ಬರ್ಲಿ, ಬಸ್ತೆ ಬರ್ಲಿ ಅಳತೆ ಬರ್ಲಿ 10 ರೂಪಾಯಿ 10 ರೂಪಾಯಿ ತಗೊಳ್ಳೋದು ನಾವು ಎಲ್ಲರಿಗೂ ಒಂದೇ ರೀತಿ. ಇದಿಲ್ಲ, ಭೇದ ಭಾವ ಇಲ್ಲ. ಥ್ಯಾಂಕ್ ಯು ಸರ್, ಒಳ್ಳೆ ಇನ್ಫಾರ್ಮೇಶನ್ ಅನ್ನು ಈ ಒಂದು ಸಂಚಿಕೆಯಲ್ಲಿ ಕೊಟ್ರಿ. ನಮ್ಗೆ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನ್ ಹೇಳ್ತೀರಾ ಸರ್ ಫೈನಲ್ ಆಗಿ? ಬಂದು ಇದು ಮಾಡಿದ್ದೀರಿ, ಇದು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ತುಂಬಾ ಜನದ್ದು ಮಾಡಿದಿರಿ, ಹೀಗೆ ನಿರಂತರವಾಗಿ ಮಾಡ್ತೇವೆ ಅಂತ ಹೇಳಿ ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ದೇವರು ಒಳ್ಳೇದು ಮಾಡಲಿ.